ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ಸೌಮ್ಯ ರಾಮನಗರ ರಾಮೇಶ್ವರಂ ಕೆಫೆ 1.5 ತಿಂಗಳಲ್ಲಿ ಎಷ್ಟೊಂದು ಫೇಮಸ್ ಆಗೋಯ್ತು ಆ ಹೋಟೆಲ್ನ ಮಾಲೀಕರೇ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಕೂಡ ಇಷ್ಟೊಂದು ಪ್ರಚಾರ ಸಿಗ್ತಾ ಇರಲಿಲ್ವೋ ಏನೋ ನ್ಯಾಷನಲ್ ಲೆವೆಲ್ ನಲ್ಲಿ ಫೇಮಸ್ ಆಗೋಯ್ತು ಅದರ ಜೊತೆಗೆ ನಮ್ಮ ಶಿವಮೊಗ್ಗದ ತೀರ್ಥಹಳ್ಳಿ ಹೆಸರು ಕೂಡ ಇಡೀ ದೇಶದಲ್ಲಿ ಸದ್ದು ಮಾಡೋ ಹಾಗೆ ಆಯಿತು ಇದರ ಎಲ್ಲ ಕೀರ್ತಿ ಈ ಇಬ್ಬರು ಅತಿರಥ ಮಹಾರಥರಿಗೆ ಸಲ್ಲಬೇಕು ಮಿಸಾರ್ ಹುಸೇನ್ ಶಾಜೀಬ್ ಮತ್ತು ಅಬ್ದುಲ್ ಮತೀನ್ ತಾಹಾ ಇಡೀ ಬೆಂಗಳೂರನ್ನೇ ನಡಗಿಸಿ ಅಲ್ಲಿಂದ ಕಾಲ್ಕಿತ್ತ ಪಾಕಡಗಳು ದಿನಕ್ಕೊಂದು ವೇಷ ಬದಲಿಸಿಕೊಂಡು ದಿನಕ್ಕೊಂದು ಊರು ಬದಲಿಸಿಕೊಂಡು ದಿನಕ್ಕೊಂದು ಮೊಬೈಲ್ ಬದಲಾಯಿಸಿಕೊಂಡು ಫೈನಲಿ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಕೂತಿದ್ರು ಯಾವುದೋ ಒಂದು ಟೋಪಿ ಹಿಡ್ಕೊಂಡು NIA 1862 ಕಿಲೋಮೀಟರ್ ದೂರದಲ್ಲಿ ಅಡಗಿ ಕುಳಿತಿತ್ತು ಇಬ್ಬರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಬಂದಿದ್ದಾರೆ ಅರೆಸ್ಟ್ ಆದ್ಮೇಲೆ ಈಗ ಇವರದ್ದು ಒಂದು ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ ಬಾಂಬ್ ಬಿಟ್ಟು ಕೋಲ್ಕತ್ತಾಗೆ ಹೋಗಿದ್ದ ಶಾಜೀಬ್ ಮತೀನ್ ಎಕ್ಬಲ್ಪುರ ಅನ್ನುವಲ್ಲಿ ಒಂದು ರೂಮ್ ಅನ್ನ ಮಾಡ್ಕೊಂಡಿರ್ತಾರೆ ಈ ಲಾಡ್ಜ್ ನ ಹೆಸರು ಡ್ರೀಮ್ ಬಾಂಬ್ ಬಿಟ್ಟು ಹೋದವರಿಗೆ ಅದೇನ್ ಡ್ರೀಮ್ ಬರ್ತಾ ಇತ್ತು ಸ್ವರ್ಗದಲ್ಲಿರುವ 72 ಕನ್ಯೆಯರು ಇಂಥದ್ದೇ ಕನಸುಗಳು ಬೀಳ್ತಿದ್ವೋ ಏನೋ ಆದ್ರೆ ಅಷ್ಟರಲ್ಲಿ ಪಾಪ NIA ಅಧಿಕಾರಿಗಳು ಬಂದು ಡಿಸ್ಟರ್ಬ್ ಮಾಡಿಬಿಟ್ಟಿದ್ರು ಈಗ ಆ ಡ್ರೀಮ್ ಲಾಡ್ಜ್ಗೆ ಈ ಇಬ್ಬರು ಹೋಗ್ತಾ ಇರುವಂತ ವಿಡಿಯೋ ವೈರಲ್ ಆಗಿದೆ ದೊಡ್ಡದೊಂದು ಬ್ಯಾಗ್ ಹಾಕೊಂಡು ಅದರಲ್ಲೊಬ್ಬ ಟೋಪಿ ಹಾಕೊಂಡಿರುವ ದೃಶ್ಯ ವೈರಲ್ ಆಗಿತ್ತು ವಿಡಿಯೋದಲ್ಲಿ ರೂಮ್ಮೇಟ್ಗೆ ಬಾರ್ಗೇನ್ ಮಾಡಿದ ಹಾಗೆ ಕಾಣಿಸುತ್ತೆ ಬಟ್ ಬಾರ್ಗೇನ್ ಮಾಡಿರೋದಕ್ಕೆ ಅಂತೂ ಚಾನ್ಸೇ ಇಲ್ಲ ಬಿಡಿ ಫಾರಿನ್ ಇಂದ ರಾಶಿ ಫಂಡು ಬರ್ತಾ ಇರ್ಬೇಕಾದ್ರೆ 100 ಸಾವಿರಕ್ಕೆಲ್ಲ ಏನ್ ಬಾರ್ಗೇನ್ ಮಾಡ್ತಾರೆ ಹೇಳಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಅಂದ್ರೆ ಲಾಡ್ಜ್ ನಲ್ಲಿ ರೂಮ್ ಮಾಡೋಕ್ಕೂ ಕೂಡ ಹೆಸರು ಕೊಡಬೇಕು ಅಲ್ವಾ ಆಗ ಇಬ್ಬರು ತಮ್ಮ ಹೆಸರನ್ನ ಹೇಳೋದಿಲ್ಲ ಬದಲಾಗಿ ಹಿಂದೂಗಳ ಹೆಸರನ್ನ ಬಳಸ್ಕೊಳ್ತಾರೆ ಹಿಂದೂಗಳ ಹೆಸರಲ್ಲೇ ರೂಮ್ ಬುಕ್ ಆಗುತ್ತೆ ನಕಲಿ ಆಧಾರ್ ಕಾರ್ಡ್ ಐಡೆಂಟಿಟಿ ಕಾರ್ಡ್ ಬಳಸ್ಕೊಂಡು 3 ದಿನ ಅಂದ್ರೆ ಮಾರ್ಚ್ 28ರವರೆಗೂ ಅಲ್ಲೇ ಉಳ್ಕೊಂಡಿದ್ರು ಎಕ್ಸಾಕ್ಟ್ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಇಟ್ಟವನ ಅಜೆಂಡಾ ಏನಿತ್ತೋ ಸೇಮ್ ಅದೇ ಅಜೆಂಡಾ ಇವರದ್ದು ಆಗಿತ್ತು ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಇಟ್ಟವನು ಕೂಡ ಹಿಂದೂ ವೇಷವನ್ನ ಧರಿಸಿಕೊಂಡಿದ್ದ ಇದೊಂದು ಹೊಸ ಮಾಡಸ್ ಆಫ್ ಅಪ್ರಾಂಡಿ ಭಯೋತ್ಪಾದನೆಯ ನ್ಯೂ ಪ್ಯಾಟ್ರನ್ ಸುಮಾರು 18 ಜಾಗಗಳಲ್ಲಿ ಈ ಇಬ್ಬರಿಗಾಗಿ NIA ಅಧಿಕಾರಿಗಳು ಹುಡುಕಾಟ ನಡೆಸಿದ ಬಳಿಕ ಕೋಲ್ಕತ್ತಾದಲ್ಲಿ ಅರೆಸ್ಟ್ ಮಾಡ್ತಾರೆ ಕೋಲ್ಕತ್ತಾಗೆ ಹೋಗಿ ಒಂದೇ ಜಾಗದಲ್ಲಿ ಕೂಡ ಇರಲಿಲ್ಲ 12 ದಿನದಿಂದ ಅಲ್ಲಿಯೂ ಜಾಗ ಚೇಂಜ್ ಮಾಡ್ತಾನೆ ಇದ್ರು ಇವತ್ತೊಂದು ಲಾಡ್ಜ್ ಆದ್ರೆ ನಾಳೆ ಮತ್ತೊಂದು ಲಾಡ್ಜ್ ನಾಡಿದ್ದು ಇನ್ನೊಂದು ಯಾವುದೋ ಹೀಗೆ ಏನೋ ಮಮತಾ ದೀದಿಯ ಊರಲ್ಲಿ ಸೇಫ್ ಆಗಿ ಇರಬಹುದು ಅಂತ ಅಂದ್ಕೊಂಡಿದ್ರೋ ಏನೋ ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ ಸದ್ಯ NIA ಈ ಇಬ್ಬರನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆ ನಡೆಸ್ತಾ ಇದೆ ವಿಚಾರಣೆ ಆಗ್ತಾ ಹೋದಂತೆ ಇನ್ನು ಎಷ್ಟೊಂದು ಶಾಕಿಂಗ್ ವಿಚಾರಗಳು ಹೊರಗೆ ಬರುತ್ತೋ ದೇವ್ರೇ ಬಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ನಿಮ್ಮಿಂದ ನಿಮ್ಗಾಗಿ ನಿಮಗೋಸ್ಕರ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ